ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೆಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಮಹತ್ವದ ಬದಲಾವಣೆಗಳೊಂದಿಗೆ ಬಂದಂಥ ಸಿ&ಆರ್ ನಿಯಮ ಅಂತಿಮವಾಗಿ ಹೊರಬಿದೆ. ಸೊ ಏನೆಲ್ಲ ಬದಲಾವಣೆಗಳನ್ನು ಒಳಗೊಂಡಿದೆ, ಈ ಒಂದು ಬದಲಾವಣೆಗಳಿಂದ ಶಿಕ್ಷಕಾಕಾಂಕ್ಷಿಗಳಿಗಾಗುವಂಥ ಅನುಕೂಲಗಳೇನು, ಏನೆಲ್ಲ ಹೊಸ ನಿಯಮಗಳಿದೆ, ನೆಗೆಟಿವ್ ಮಾರ್ಕ್ಸ್ ಇದೆಯಾ ಇಲ್ವಾ, ಇವೆಲ್ಲವೂ ಕೂಡ ಅಧಿಕೃತವಾಗಿರುವಂಥ ಮಾಹಿತಿಗಳು. ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಕ್ವಿಕ್ ಆಗಿ ಏನೆಲ್ಲ ಬದಲಾವಣೆಗಳೊಂದಿಗೆ ಈ ಒಂದು ಸಿ&ಆರ್ ನಿಯಮ ಬಂದಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ಮೊದಲ ಬಾರಿಗೆ ಯಾರಾದರೂ ಕೂಡ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೇವೆ, ಅಲ್ಲಿ ಜಾಯಿನ್ ಆಗಿ ಮುಂಬರುವಂತಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಅನೇಕ ರೀತಿಯ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ಆಗಿರಲಿ, ಕೀ ಪಾಯಿಂಟ್ ನೋಟ್ಸ್ ಆಗಿರಲಿ, ಸಿಎ ಕರೆಂಟ್ ಇವೆಂಟ್ಸ್ ಆಗಿರಲಿ, ಜಿಕೆ ಆಗಿರಲಿ, ಪ್ರತಿಯೊಂದು ಕೂಡ ಲಭ್ಯ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ಆನ್ಲೈನ್ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ಅತ್ಯಂತ ಅದ್ಭುತವಾದಂಥ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಈಗ ನಿಮಗೆ ಈ ಒಂದು MCQ ಸಂಬಂಧಪಟ್ಟಂತೆ ಅಥವಾ ಏನು ಆಬ್ಜೆಕ್ಟ್ ಟೈಪ್ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ, ಆ ಒಂದು ನಿಟ್ಟಿನಲ್ಲಿ ಚಾಪ್ಟರ್ ವೈಸ್ ಪ್ರತಿಯೊಂದು ಚಾಪ್ಟರ್ ವೈಸ್ ಮೇಲೆ ಕೀ ಪಾಯಿಂಟ್ಸ್ ನಿಮಗೆ ಬುಲೆಟಿನ್ ಪಾಯಿಂಟ್ಸ್ ಮುಖಾಂತರವಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ ಚಾಪ್ಟರ್ ಆದ ನಂತರವೇ ನಿಮಗೆ ಆ ಚಾಪ್ಟರ್ಲಿ ಕೇಳುವಂತ MCQಗಳು ಯಾವ ರೀತಿಯಾಗಿ ಇರುತ್ತೆ, ಅಡ್ವಾನ್ಸ್ ಲೆವೆಲ್ಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕ್ವಿಕ್ ರಿವಿಷನ್ಗೋಸ್ಕರ ಯಾರೆಲ್ಲ ನೀವು ಒಂದಿಷ್ಟು ಕೋರ್ಸ್ಗಳು ಬೇಕು ಅಂತ ನೋಡ್ತಾ ಇದ್ರಿ, ಅನೇಕ ಜನ ನನ್ನ ಕೇಳ್ತಾ ಇದ್ರಿ, ಆ ನಿಟ್ಟಿನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಲಾಂಚ್ ಮಾಡ್ತಾ ಇದ್ದೀನಿ. ಪ್ರತಿ ಚಾಪ್ಟರ್ ಮೇಲೆ ಬುಲೆಟಿನ್ ಪಾಯಿಂಟ್ ಮುಖಾಂತರವಾಗಿ ಎಕ್ಸ್ಪ್ಲನೇಷನ್ಸ್, ಆ ನಂತರ ಅದೇ ಚಾಪ್ಟರ್ಗೆ ಸಂಬಂಧಪಟ್ಟಂತೆ MCQ ನ ಯಾವ ರೀತಿ ಕೇಳ್ತಾರ ಕಂಪ್ಲೀಟ್ಲಿ ನಿಮಗೆ ಡೀಟೇಲ್ಸ್ ಇರುತ್ತೆ, ಕಂಪ್ಲೀಟ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ, ಕ್ವಿಕ್ ರಿವಿಷನ್ ಇರುತ್ತೆ, ಜೊತೆಗೆ ಆ ಒಂದು ನೋಟ್ಸ್ ಕೂಡ ನಿಮಗೆ ಲಭ್ಯ ಆಗ್ತಾ ಹೋಗುತ್ತೆ. ಈ ಜೊತೆಗೆ ನಿಮಗೆ ಸುಮಾರು 150ಕ್ಕಿಂತ ಹೆಚ್ಚು ಚಾಪ್ಟರ್ ವೈಸ್ ಮಾರ್ಕ್ ಟೆಸ್ಟ್ ನ ಕೊಡ್ತಾ ಹೋಗ್ತೀವಿ. ಜೊತೆಗೆ ನಿಮಗೆ ಪ್ರತಿಯೊಂದು ಓಲ್ಡ್ ಕ್ವೆಶ್ಚನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ, ಮಾಡಲ್ ಕ್ವೆಶ್ಚನ್ ಪೇಪರ್ ಇರುತ್ತೆ, ಸೂಕ್ತ ಮಾರ್ಗದರ್ಶನ ಇರುತ್ತೆ. ಇವೆಲ್ಲವೂ ಕೂಡ ನಿಮಗೆ ಒಳಗೊಂಡಂತ ಕ್ರಾಶ್ ಕೋರ್ಸ್ ಈಗ ಲಾಂಚ್ ಆಗಿದೆ. ಕೇವಲ 1199 ಇರುತ್ತೆ. ಬೈ ಎನಿ ಒನ್ ಕೋರ್ಸ್ ನಿಮಗೆ 1199 ಇರುತ್ತೆ. ಇಲ್ಲ ನಮಗೆ ರೆಗ್ಯುಲರ್ ಕೋರ್ಸ್ ಬೇಕು ಅನ್ನೋದಾದ್ರೆ ನಿಮಗೆ 4 ತಿಂಗಳಿಗೆ 999, 6 ತಿಂಗಳಿಗೆ 1499, 1 ಇಯರ್ಗೆ 1999 ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣುವಂತ ನಂಬರ್ಗಳನ್ನ ಸಂಪರ್ಕವನ್ನು ಮಾಡೋದು, ಅಥವಾ ನೇರವಾಗಿ ಪ್ಲೇಸ್ಟೋರ್ ಹೋಗಿ ಕೆಆರ್ ಟೂಲ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲೇ ಪೇಮೆಂಟ್ ಮಾಡಿ ಜಾಯಿನ್ ಆಗೋದು. ಅದ್ಭುತ ಕೋರ್ಸ್, ಮಿಸ್ ಮಾಡ್ಕೊಳ್ಬೇಡಿ. ಕ್ವಿಕ್ ರಿವಿಷನ್ಗೋಸ್ಕರ ಈ ಒಂದು ತರಗತಿಯನ್ನ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಏನೆಲ್ಲ ಬದಲಾವಣೆಗಳೊಂದಿಗೆ ಬಂದಿದೆ ಅಂತ ನೋಡ್ತಾ ಹೋಗೋಣ. ಎಸ್, ನಮಗೆ ಈಗ ಆಲ್ರೆಡಿ ಸಿ&ಆರ್ ನಿಯಮವನ್ನ ಬಿಟ್ಟಿರೋದು ತಮಗೆಲ್ಲ ಗೊತ್ತಾಗಿದೆ. ಸೊ ಈಗ ಪ್ರಮುಖವಾಗಿ ನಾವು ಏನು ಬದಲಾವಣೆಗಳಿದೆ ಇದಕ್ಕೆ ಸಂಬಂಧಪಟ್ಟಂತ ನೋಡುವಂಥದ್ದು ಅತ್ಯಂತ ಇಂಪಾರ್ಟೆಂಟ್ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಬದಲಾವಣೆಗಳು ಏನೆಲ್ಲ ಆಗಿದೆ ಅನ್ನೋದು ಕೂಡ ಅತ್ಯಂತ ಮಹತ್ವದ ಮಾಹಿತಿಗಳು. ನೋಡಿ, ಇಲ್ಲಿ ಪ್ರಮುಖವಾಗಿ ಮೊದಲಿಗೆ PST ಅಂತ ನೋಡ್ತಾ ಹೋಗೋಣ. PST ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ನೋಡಿ. ಪ್ರಮುಖವಾಗಿ PSTRಗೆ ಸಂಬಂಧಪಟ್ಟಂತೆ ಬದಲಾವಣೆಗಳನ್ನು ನಾವು ಗಮನಿಸೋದಾದ್ರೆ, ನಮಗೆ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಏನು ಎಕ್ಸಾಮ್ ಇದೆ, ಎಕ್ಸಾಮ್ ರಿಲೇಟೆಡ್ ಏನಾಗಿದೆ ಬದಲಾವಣೆಗಳು, ಅದನ್ನು ನಾವು ಮಹತ್ವವಾಗಿ ಗಮನಿಸೋಣ. ಇಲ್ಲಿ ಮೊದಲಿಗೆ ಈ ಒಂದು ಮೊದಲ ಒಂದು ಸಿ&ಆರ್ ನಿಯಮದಲ್ಲಿ ಏನಾಗಿತ್ತು, ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಈ ತರ ಇತ್ತು. ಅದು ಅನೇಕ ಜನಗಳಿಗೆ ಒಂದಿಷ್ಟು ತಲೆನೋವಾಗಿತ್ತು. ಈಗೇನಾಗಿದೆ ಅಂದ್ರೆ, ಈ ಒಂದು PSTRಗೆ ಅಂದ್ರೆ 1 to 5th ಅಂತ ಏನ್ ಕರಿತೀವಿ, ಇಲ್ಲಿ ಪತ್ರಿಕೆ 1 ಮತ್ತೆ ಪತ್ರಿಕೆ 2 ಇರುತ್ತೆ. ನೋಡಿ, ಇದು ಕೂಡ ನೀವು ಅನೇಕ ಜನಗಳಿಗೆ ಗೊಂದಲ ಇದೆ. ನೋಡಿ, ಪತ್ರಿಕೆ 1 ಮತ್ತೆ ಪತ್ರಿಕೆ 2 ಪತ್ರಿಕೆಗಳಿರುತ್ತೆ. ಪತ್ರಿಕೆ 1 100 ಅಂಕಗಳಿಗೆ ಇರುತ್ತೆ, ಕ್ಲಿಯರ್. ಪತ್ರಿಕೆ 2 100 ಅಂಕಗಳಿರುತ್ತೆ. 100 ಪ್ರಶ್ನೆಗಳು 100 ಅಂಕಗಳು, 100 ಪ್ರಶ್ನೆಗಳು 100 ಅಂಕಗಳು. ಪ್ರತಿಯೊಂದು ಪ್ರಶ್ನೆಯು ಒಂದೊಂದು ಅಂಕವನ್ನ ಕ್ಯಾರಿ ಮಾಡುತ್ತೆ. ಎಲ್ಲವೂ ಕೂಡ OMR ಶೀಟ್ ಮುಖಾಂತರವಾಗಿ ಬರೆಯುವಂಥದ್ದು. ಹಾಗಾದ್ರೆ 200 ಅಂಕಗಳಿಗೆ ಈ ಒಂದು PSTR ಎಕ್ಸಾಮ್ ಇರುತ್ತೆ. ಯಾವುದೇ ರೀತಿಯಾಗಿ ನೆಗೆಟಿವ್ ಬಗ್ಗೆ, ಇಲ್ಲಿ ನೆಗೆಟಿವ್ ಅಂಕಗಳ ಬಗ್ಗೆ ಮಾಹಿತಿಯಿಂದ ಕೊಟ್ಟಿಲ್ಲ, ಹಾಗಾಗಿ ನೆಗೆಟಿವ್ ಬಗ್ಗೆ ಯಾವುದೇ ರೀತಿಯಾಗಿ ಇಲ್ಲ. ಹಾಗೆ ವಿವರಣಾತ್ಮಕತೆಯ ಇದೆಯ ಪ್ರಶ್ನೆಗಳು ಇಲ್ಲ, ಇದು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರೋದಿಲ್ಲ. ಇಲ್ಲಿ 2 ಪೇಪರ್ಗಳು ಕೂಡ, ಪೇಪರ್ 1 ಮತ್ತೆ ಪೇಪರ್ 2 ಕೂಡ ಕಂಪ್ಲೀಟ್ಲಿ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ, ವಸ್ತುನಿಷ್ಠ ಪ್ರಶ್ನೆಗಳಿರುತ್ತೆ. ಯಾವುದೇ ರೀತಿಯಾಗಿ ವಿವರಣಾತ್ಮಕ ಪತ್ರಿಕೆಗಳಿರಲ್ಲ, ನೆಗೆಟಿವ್ ಇರೋದಿಲ್ಲ. 200 ಅಂದ್ರೆ 200 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳಿರುತ್ತೆ, ಪೇಪರ್ 1, ಪೇಪರ್ 2 ರೀತಿಯಲ್ಲಿ. ಈಗ ಹಾಗಾದ್ರೆ ಸಾಮಾನ್ಯ ಪತ್ರಿಕೆಯಲ್ಲಿ ಏನಿರುತ್ತೆ ಅಂದ್ರೆ, ಪೇಪರ್ 1 ನಲ್ಲಿ ಏನಿರುತ್ತೆ, ನಿಮ್ಗೆ ಹೇಳಂತೆ 100 ಅಂಕಗಳಿಗೆ OMR ಶೀಟ್ ಅಲ್ಲಿ ನಾವು ಟಿಕ್ ಮಾಡೋದು ಇರುತ್ತೆ, ರೌಂಡ್ ಸುತ್ತದು, ಯಾವ್ದು ಸರಿಯಾಗಿದೆಯೋ ಅದಕ್ಕೆ ಸುತ್ತದು ರೌಂಡ್ ಅನ್ನು. ಓಕೆನಾ, ಈ ರೀತಿಯಾಗಿ ಇರುತ್ತೆ. ಏನೆಲ್ಲ ವಿಷಯಗಳಿದೆ ನೋಡಿ, ಸಾಮಾನ್ಯ ಜ್ಞಾನ ಇದೆ, ಬಾಲ ಮನೋವಿಜ್ಞಾನ ಅಂದ್ರೆ CDPಗೆ ಸಂಬಂಧಪಟ್ಟಂತದ್ದು, ಹಾಗೆ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ, ಹಾಗೆ ಭಾಷೆಗಳು ಅಂದ್ರೆ ಇಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಸಾಮಾನ್ಯ ಕನ್ನಡ ಇದೆ. ಮೌಲ್ಯ ಶಿಕ್ಷಣ ಅಂದ್ರೆ ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ಸ್, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಮತ್ತು ಗಣಕಯಂತ್ರ, ಕಂಪ್ಯೂಟರ್ ಜ್ಞಾನ. ನೋಡಿ, ಇವೆಲ್ಲವೂ ಕೂಡ ಇದೆ. ಅತ್ಯಂತ ಸುಲಭದ ಟಾಪಿಕ್ಗಳು, ಅತ್ಯಂತ ಈಸಿಯಾಗಿ ಸ್ಕೋರ್ ಮಾಡುವಂತ ಏರಿಯಾಗಳು. ಈಗ ಆಲ್ರೆಡಿ ಇದ್ರ ಮೇಲೆ ನಮಗೆಲ್ಲ ಗೊತ್ತಿದೆ, ನಮ್ಮ ಪೇಡ್ ಸ್ಟೂಡೆಂಟ್ಸ್ ಇದ್ರೆ
ಸುಮಾರು 80ಕ್ಕಿಂತ ಹೆಚ್ಚು ನಿಮ್ಗೆ ಏನ್ ಮಾಡಿದೀವಿ ಈ ಒಂದು ಚಾಪ್ಟರ್ ವೈಸ್ ಮೇಲೆ ಪ್ರತಿಯೊಂದು ವಿಷಯದ ಮೇಲೆ ಕನ್ನಡವನ್ನು ಕಂಡ್ರೆ ಕನ್ನಡ ಆಗಿರಲಿ ಅಥವಾ ಇಂಗ್ಲಿಷ್ ಆಗಿರಲಿ ಎಲ್ಲ ವಿಷಯಗಳ ಮೇಲೆ ಈಗ ಆಲ್ರೆಡಿ ಚಾಪ್ಟರ್ ವೈಸ್ ಯಾವ ರೀತಿಯಾಗಿ ಮಾರ್ಕ್ ಅನ್ನ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಪ್ರತಿಯೊಂದು ಚಾಪ್ಟರ್ ಮೇಲೂ MCQ ಪ್ರಶ್ನೆಗಳನ್ನ ಅನಲಿಸ್ ಮಾಡಿದ್ದೇವೆ. ಜೊತೆಗೆ ಆ ಒಂದು ಚಾಪ್ಟರ್ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಮಾರ್ಕ್ ಟೆಸ್ಟ್ ಅನ್ನು ಕೂಡ ಕೊಟ್ಟಿದ್ದೇವೆ. ಮಾರ್ಕ್ ಟೆಸ್ಟ್ ಅನ್ನು ಕೂಡ ಈಗ ಆಲ್ರೆಡಿ ಕೊಟ್ಟಿದ್ದೇವೆ, ಸುಮಾರು 90 ಮಾರ್ಕ್ ಟೆಸ್ಟ್ ಅನ್ನು ಕೊಟ್ಟಿದ್ದೇವೆ. ಸೊ ಯಾರಾದ್ರೂ ಕೂಡ ಆಸ್ಪಿರೆಂಟ್ಸ್ ಇದ್ರೆ ದಯವಿಟ್ಟು ಕೂಡ ನೀವು ಬೈ ಮಾಡ್ಕೊಳ್ಳಿ. ಇಲ್ಲ ಸರ್ ನಮಗೆ ಈಗ ಆಲ್ರೆಡಿ ಬೈ ಮಾಡ್ಕೊಂಡಿದ್ವಿ, ಪೇಪರ್ 1 ಮಾತ್ರ ಸಿಗುತ್ತಾ? ಎಸ್, ಪೇಪರ್ 1 ಅನ್ನು ಕೂಡ ನೀವು ಬೈ ಮಾಡ್ಕೊಬಹುದು. ಕೇವಲ ಪೇಪರ್ 1 ಬೈ ಮಾಡ್ಕೊ ಕೂಡ ಅವಕಾಶ ಇರುತ್ತೆ. ಸೊ ನೀವು ಬೈ ಮಾಡ್ಕೊಬಹುದು. ಸೊ ಈಗ ಆಲ್ರೆಡಿ 90ಕ್ಕಿಂತ ಹೆಚ್ಚು ಮಾರ್ಕ್ ಟೆಸ್ಟ್ಗಳು ಪೇಪರ್ 1 ಮೇಲೆ ನಡೆದಿದೆ. ಜೊತೆಗೆ ಎಲ್ಲಾ ಚಾಪ್ಟರ್ ಮೇಲೂ ಕೂಡ MCQ ನ ಅನಾಲಿಸಿಸ್ ಮಾಡಿದ್ದೇವೆ. ಪ್ರತಿಯೊಂದು ಚಾಪ್ಟರ್ ಮೇಲೂ, ಪ್ರತಿಯೊಂದು ವಿಷಯ, ಪ್ರತಿಯೊಂದು ಚಾಪ್ಟರ್ ಮೇಲೂ ಕೂಡ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ, ಹೇಗೆ ಪ್ರಶ್ನೆಗಳು ಬರುತ್ತೆ, ಅದನ್ನ 360 ಡಿಗ್ರಿಯಲ್ಲಿ ಕೂಡ ವಿಶ್ಲೇಷಣೆ ಮಾಡಿರೋದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ನಮ್ಮ ಒಂದು ಪೇಡ್ ಆಪ್ ಅಲ್ಲಿ. ಹಾಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ GPSTR, HSTR, PSTR ಮೂರು ಕೂಡ ಈಗ ಆಲ್ರೆಡಿ ರೆಡಿ ಆಗಿದೆ. ನೋಡಿ, ಇಲ್ಲಿ ಎರಡನೇದು ಸಂಬಂಧಪಟ್ಟಂತೆ ನಿರ್ದಿಷ್ಟ ಪತ್ರಿಕೆ ಇದು 100 ಅಂಕಗಳಿಗಿರುತ್ತೆ. ಇಲ್ಲೂ ಕೂಡ ಏನಿರುತ್ತೆ ನಿಮ್ಗೆ ಹೇಳಂತೆ ಯಾವುದೇ ರೀತಿಯಾಗಿ ವಿವರಣಾತ್ಮಕತೆ ಇಲ್ಲ. ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ವಿಷಯಗಳು ಕೊಟ್ಟಿದ್ದಾರೆ: ಗಣಿತ, ಪರಿಸರ ಅಧ್ಯಯನ ಅಂದ್ರೆ EVS, ಹಾಗೆ ಈ ಒಂದು ಸಮಾಜ ವಿಜ್ಞಾನ, ಇವೆಲ್ಲವೂ ಕೂಡ OMR ಶೀಟ್ ಅಲ್ಲಿ ನಿಮಗೆ ಇರುವಂತದ್ದು. ಸೊ ದಟ್ ಇಷ್ಟೇ ಮುಗೀತು. ಅಂದ್ರೆ ಯಾವುದೇ ರೀತಿಯಾಗಿ ನಿಮಗೆ ವಿವರಣಾತ್ಮಕ ಪತ್ರಿಕೆ ಇಲ್ಲ, ಪೇಪರ್ 3 ಕೂಡ ಇಲ್ಲ. ಕ್ಲಿಯರ್ ಆಯ್ತಾ? ಈಗ ಗ್ರೇಡ್ ಅಂದ್ರೆ ಈ ಒಂದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸೇಮ್ ಆಸ್ ಇಟ್ ಈಸ್ ನಾವು ಮೇಲೆ ಏನ್ ಮಾತಾಡಿದ್ವಿ ಅದೇ ರೀತಿ ಇರುತ್ತೆ. 100 ಅಂಕಗಳಿಗೆ ಇಲ್ಲಿ 100 ಅಂಕಗಳು, 100 ಪ್ರಶ್ನೆಗಳು, ನೋ ನೆಗೆಟಿವ್ ಎಲ್ಲವೂ ಕೂಡ ನೋಡ್ತಾ ಹೋಗ್ತೀವಿ. ಹಾಗೆ ಈ ಒಂದು ಪೇಪರ್ 2ಗೆ ಸಂಬಂಧಪಟ್ಟಂತೆ ದೈಹಿಕ ಶಿಕ್ಷಕರು, ಇಲ್ಲೂ ಕೂಡ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 100 ಅಂಕಗಳಿರುತ್ತೆ. ಸೊ ಎಲ್ಲವೂ ಕೂಡ MCQ ಮಾದರಿಯಲ್ಲಿ ಇರುತ್ತೆ. OMR ಶೀಟ್ ಅಲ್ಲಿ 90 ಇರುತ್ತೆ. ಇವರು ಕೂಡ 200 ಅಂಕಗಳಿಗೆ ಒಟ್ಟಾರೆಯಾಗಿ MCQ ಮಾದರಿಯಲ್ಲಿ ಇರುವಂತದ್ದು ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಓಕೆನಾ? ಈಗ ಪ್ರಮುಖವಾಗಿ GPST ಸಂಬಂಧಪಟ್ಟಂತೆ ಬರೋಣ. ಏಕೆಂದ್ರೆ ಈ PSTR ಈಗ ಆಲ್ರೆಡಿ ಆಗಿ ಸುಮಾರು ದಿನ ಆಗಿತ್ತು, ಅದು ಕೂಡ MCQ ಮಾದರಿಯಲ್ಲೇ ಇತ್ತು. HSTR ಕೂಡ ಆಗಿ ಸುಮಾರು ದಿನ ಆಗಿತ್ತು, ಅದು ಕೂಡ ಒಂದು MCQ ಮಾದರಿಯಲ್ಲೇ ಇತ್ತು. ಆದರೆ GPSTR ರೈಟಿಂಗ್ ಏರಿಯಾವನ್ನ ತಂದು ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3 ಅಂತ ತಂದು ಸೊ ಇದರಲ್ಲಿ ಇಷ್ಟು ಅಂಕಗಳನ್ನ ತೆಗಿಲೇಬೇಕು ಅಂತ ಎಲ್ಲವೂ ಕೂಡ ಕಂಡೀಷನ್ಸ್ ಅನ್ನ ಒಳಗೊಂಡಂತದ್ದು ಅದು ಕೂಡ ನಾವು ನೋಡಿದ್ವಿ. ಆದ್ರೆ ಈಗ ಇಲ್ಲಿ ಪ್ರಮುಖವಾಗಿ ಬದಲಾವಣೆಗಳಾಗಿರುವಂತದ್ದು ಇಲ್ಲಿ ಕೇವಲ ಪೇಪರ್ 1 ಮತ್ತೆ ಪೇಪರ್ 2ಗೆ ಸಂಬಂಧಪಟ್ಟಂತ ಮಾಹಿತಿನ ಇರುವಂತದ್ದು. ಮತ್ತೆ ಎರಡೂ ಕೂಡ ಏನಾಗಿದೆ ಅಂದ್ರೆ ನಾನು ಹೇಳಿದಂತೆ ಪೇಪರ್ 1, ಪೇಪರ್ 2, ಪೇಪರ್ 1 100 ಅಂಕಗಳು, ಪೇಪರ್ 2 100 ಅಂಕಗಳು. ಇಲ್ಲೂ ಕೂಡ ಆಬ್ಜೆಕ್ಟಿವ್ ಟೈಪ್, ಇಲ್ಲೂ ಕೂಡ ಆಬ್ಜೆಕ್ಟಿವ್ ಟೈಪ್ಸ್. ಯಾವುದೇ ರೀತಿಯಾಗಿ ವಿವರಣಾತ್ಮಕ ಪತ್ರಿಕೆ ಇಲ್ಲ. 200 ಅಂಕಗಳು, 200 ಅಂಕಗಳು ಕೂಡ MCQ ಮಾದರಿಯಲ್ಲೇ ಇರುತ್ತೆ. ನೋ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಸೊ ಏನೆಲ್ಲ ವಿಷಯ ಇದೆ ನೋಡಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ ಅಂದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಪ್ರಚಲಿತ ಘಟನೆಗಳು ಆಡ್ ಆಗುತ್ತೆ. ಜೊತೆಗೆ CDP ನಮಗೆ ಸಂಬಂಧಪಟ್ಟಂತೆ, ಹಾಗೆ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ, ಇಲ್ಲಿ ಮೆಂಟಲ್ ಅಬಿಲಿಟಿ ಕೊಟ್ಟಿಲ್ಲ, ಮಾನಸಿಕ ಸಾಮರ್ಥ್ಯ ಇಲ್ಲ. ಸೊ HSTR ಮತ್ತು PSTR ಅಲ್ಲಿ ನಮಗೆ ಮಾನಸಿಕ ಸಾಮರ್ಥ್ಯವನ್ನು ನೋಡ್ತೀವಿ, ಇಲ್ಲಿ ಅದರ ಬಗ್ಗೆ ಮಾಹಿತಿನ ಕೊಟ್ಟಿಲ್ಲ. ಸೊ 100 ಅಂಕಗಳಿಗೆ 100 ಪ್ರಶ್ನೆಗಳು ಇರುತ್ತೆ. ಓಕೆನಾ? ಇಲ್ಲಿ ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನಿತ್ತು ಮೊದಲಿಗೆ 150 ಅಂಕಗಳಿಗೆ ನಡೀತಾ ಇತ್ತು. ಅದರಲ್ಲಿ 50 ಅಂಕಗಳಿಗೆ ಆಬ್ಜೆಕ್ಟಿವ್ ಇತ್ತು, 100 ಅಂಕಗಳಿಗೆ ರಿಟರ್ನ್ ಇತ್ತು, ಅಂದ್ರೆ ರೈಟಿಂಗ್ ಏರಿಯಾ ಇತ್ತು. ಈಗ ಅದು ಕ್ಯಾನ್ಸಲ್ ಆಗಿದೆ. ಕೇವಲ 100 ಅಂಕಗಳಿಗೆ ಸಂಬಂಧಪಟ್ಟಂತ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ 100 ಅಂಕಗಳು ಒಳಗೊಂಡಿರುತ್ತೆ. ಅದು ಯಾವುದೇ ರೀತಿಯಾಗಿ ವಿವರಣಾತ್ಮಕತೆ ಇಲ್ಲ. ವಸ್ತುನಿಷ್ಠ ಮಾದರಿಯಲ್ಲಿ OMR ಶೀಟ್ ಅಲ್ಲಿ ಟಿಕ್ ಮಾಡೋದು ಇರುತ್ತೆ. ಓಕೆನಾ? ನೋಡಿ, ವಸ್ತುನಿಷ್ಠ ಮಾದರಿ 100 ಅಂಕಗಳು. ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಿಷಯ ಜ್ಞಾನ ಸಂಬಂಧಪಟ್ಟಂತೆ ಈ ಬಾರಿ ಹೊಸದಾಗಿ ಹುದ್ದೆ ಸೃಷ್ಟಿಯಾಗಿರೋದು ಯಾವುದು? GPT ಕನ್ನಡ ಈ ಒಂದು ಹುದ್ದೆ ಹೊಸದಾಗಿ ಸೃಷ್ಟಿಯಾಗಿದೆ. ಓಕೆನಾ? ಅದೇ ರೀತಿಯಾಗಿ GPT ಇಂಗ್ಲಿಷ್ ಇದು ಕೂಡ 100 ಅಂಕಗಳಿಗೆ ಇರುತ್ತೆ. ಎಲ್ಲವೂ ಕೂಡ ಆಬ್ಜೆಕ್ಟಿವ್ ಮಾದರಿ. ಇದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಅನ್ನು ಬಿಡ್ತಾರೆ. ಯಾವಾಗ ಅನ್ನೋದಾದ್ರೆ ಎಕ್ಸಾಮ್ ಡೇಟ್ ಏನಿದೆಯಲ್ಲ ಆ ಡೇಟ್ಗಿಂತ ಹಿಂಬದಿ 45 ದಿನಗಳ ಮುಂಚಿತವಾಗಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಎಕ್ಸಾಮ್ ಡೇಟ್ಗಿಂತ ಮುಂಚಿತವಾಗಿ 45 ದಿನಗಳ ಮುಂಚಿತವಾಗಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡೋಣ. ಸೊ ಇದು ಏನಾಗುತ್ತೆ 100 ಅಂಕಗಳು, 100 ಪ್ರಶ್ನೆಗಳಿರುತ್ತೆ. ಮಾದರಿ ಕಂಪ್ಲೀಟ್ಲಿ MCQ ಮಾದರಿ, ವಸ್ತುನಿಷ್ಠ ಮಾದರಿ. ಓಕೆನಾ? ಹಾಗೆ ಇಲ್ಲಿ GPT ಗಣಿತ ವಿಜ್ಞಾನ, ಇಲ್ಲೂ ಕೂಡ ಗಣಿತಕ್ಕೆ ಸಂಬಂಧಪಟ್ಟಂತೆ, ಭೌತಶಾಸ್ತ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸೊ ನಾವು ಗಣಿತಕ್ಕೆ ಸಂಬಂಧಪಟ್ಟಂತೆ ಅಥವಾ ವಿಜ್ಞಾನ ಸಂಬಂಧಪಟ್ಟಂತೆ ಸ್ಟಡಿಯನ್ನು ಮಾಡ್ತಾ ಇದೀವಿ, ಅಥವಾ ನಾನು ಗಣಿತ ವಿಜ್ಞಾನ ಶಿಕ್ಷಕರಾಗಿ ಅರ್ಹನಾಗಿದ್ದೇನೆ. ಸೊ ನಾನು ಕೆಮಿಸ್ಟ್ರಿ ಬಯಾಲಜಿ ಓದ್ಬೇಕನ್ನೋದಾದ್ರೆ ಅದ್ರ ಬಗ್ಗೆ ಮಾಹಿತಿನ ಇಲ್ಲಿ ಕೊಟ್ಟಿಲ್ಲ. ನೇರವಾಗಿ ನೋಡ್ತಾ ಇದೀವಿ, ಕೆಮಿಸ್ಟ್ರಿ ಬಯಾಲಜಿ ಕೊಟ್ಟಿಲ್ಲ. ಸೊ ಓನ್ಲಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ 100 ಅಂಕಗಳು, 100 ಪ್ರಶ್ನೆಗಳು ಪ್ಲಸ್ ನಿಮಗೆ ಪೇಪರ್ 1 ಇರುತ್ತೆ. ಏನು ಆಸ್ ಇಟ್ ಈಸ್ ಎಲ್ಲರೂ ಕೂಡ ಸಾಮಾನ್ಯ ಪತ್ರಿಕೆ ಇರುತ್ತೆ. ಇವೆಲ್ಲವೂ ಕೂಡ ಪೇಪರ್ 2ಗೆ ಸಂಬಂಧಪಟ್ಟಂತೆ ಇರುವಂತದ್ದು. ಓಕೆನಾ? ಇಲ್ಲೂ ಕೂಡ ಆಬ್ಜೆಕ್ಟಿವ್ ಟೈಪ್ಸ್. ಹಾಗೆ ಇಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ ಎಲ್ಲವೂ ಕೂಡ ವಸ್ತುನಿಷ್ಠಗಿರುತ್ತೆ. 100 ಅಂಕಗಳು, 100 ಪ್ರಶ್ನೆಗಳು, ನೋ ನೆಗೆಟಿವ್. ಸೊ ಅದೇ ರೀತಿಯಾಗಿ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮ್ಯಾಥ್ಸ್ ಅನ್ನು ಓದ್ಬೇಕಾ ಸರ್ ಅಂದ್ರೆ ಆಸ್ ಇಟ್ ಈಸ್ ನಾವು ಇಲ್ಲಿ ಕೊಟ್ಟಿರೋ ಪ್ರಕಾರವಾಗಿ ಇಲ್ಲಿ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಇರುತ್ತೆ. 100 ಪ್ರಶ್ನೆಗಳು, 100 ಉತ್ತರಗಳು. ಮ್ಯಾಥಮೆಟಿಕ್ಸ್ ಆಗಿರಲಿ, ಫಿಸಿಕ್ಸ್ ಆಗಲಿ ಬರೋದಿಲ್ಲ. ನೋ ನೆಗೆಟಿವ್. ವಿವರಣಾತ್ಮಕ ಪತ್ರಿಕೆ ಇಲ್ಲ.
ಕ್ಲಿಯರ್ ಆಯ್ತಲ್ಲ? ಪೇಪರ್ 1 ಪೇಪರ್ 2 ಕೇವಲ 2 ಪತ್ರಿಕೆಗಳು 200 ಅಂಕಗಳು. ಸೊ ಯಾರೆಲ್ಲ ಒಂದಿಷ್ಟು ಕಾಂಪಿಟೇಷನ್ ಹೈ ಆಗ್ತಾ ಹೋಗುತ್ತೆ, ತುಂಬಾನೇ ಹೈ ಆಗ್ತದೆ. ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಆಬ್ಜೆಕ್ಟ್ ಟೈಪ್ಸ್ ಇರೋದ್ರಿಂದ ಒಂದೊಂದು ಅಂಕಗಳನ್ನು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಚ್ಚರಿಕೆಯಿಂದ ನೀವು ಸ್ಟಡಿನ ಮಾಡಬೇಕಾಗುತ್ತೆ. ಮುಂದೆ ನೋಡೋಣ. ಇಲ್ಲಿ ಒಂದಿಷ್ಟು ಈ ಒಂದು ಗಣಕ ವಿಜ್ಞಾನ ಸಂಬಂಧಪಟ್ಟಂತೆ ಅಂದ್ರೆ ಕಂಪ್ಯೂಟರ್ ಟೀಚರ್ ಸಂಬಂಧಪಟ್ಟಂತೆ ಇವರು ಕೂಡ ಸೇಮ್ ಪೇಪರ್ 1ಗೆ ಸಂಬಂಧಪಟ್ಟಂತೆ ಸೇಮ್ ಇರುತ್ತೆ. 100 ಅಂಕಗಳು 100 ಪ್ರಶ್ನೆಗಳು. ಯಾವುದೇ ರೀತಿಯಾಗಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಆಬ್ಜೆಕ್ಟಿವ್ ಸಂಬಂಧಪಟ್ಟಂತೆ ಇರುತ್ತೆ. ಪೇಪರ್ 2ಗೆ ಸಂಬಂಧಪಟ್ಟಂತೆ ಅವರ ವಿಷಯ ಏನಿದೆ ಗಣಿತ ವಿಜ್ಞಾನ ಅದಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳು 100 ಅಂಕಗಳು. ನೋ ವಿವರಣಾತ್ಮಕ ಮಾದರಿ. ಓಕೆನಾ? ಇನ್ನು ಪ್ರೌಢಶಾಲಾ ಶಿಕ್ಷಕಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 100 ಅಂಕಗಳು, ಪೇಪರ್ 1 100 ಅಂಕಗಳು, ಪೇಪರ್ 2 100 ಅಂಕಗಳು, 100 ಪ್ರಶ್ನೆಗಳು 100 ಅಂಕಗಳು. ಒಟ್ಟಾರೆಯಾಗಿ ಎಷ್ಟು? 200 ಅಂಕಗಳು. 200 ಅಂಕಗಳು. ವಿವರಣಾತ್ಮಕ ಪತ್ರಿಕೆ ಇಲ್ಲ, ನೆಗೆಟಿವ್ ಇಲ್ಲ. ಸೊ ಡೈರೆಕ್ಟ್ಗೆ ಒಂದು ಪ್ರಶ್ನೆಗೆ ಒಂದು ಉತ್ತರ ತರ ಇರುತ್ತೆ. ಏನಿದೆ ಪೇಪರ್ 1 ನಲ್ಲಿ? ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ವನವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕ ಯಂತ್ರ, ಹಾಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಓಕೆನಾ? ಇಲ್ಲೂ ಕೂಡ ನಮಗೆ ಸಂಬಂಧಪಟ್ಟಂತೆ ಏನು ನಾವು PST ಸಂಬಂಧಪಟ್ಟ ನೋಡಿದ್ವಿ ಅದೇ ಮಾದರಿಯಲ್ಲಿ ಬರ್ತಾ ಹೋಗುತ್ತೆ. 100 ಪ್ರಶ್ನೆಗಳು 100 ಅಂಕಗಳು. ನೇರ ಪ್ರಶ್ನೆ ನೇರ ಉತ್ತರ ತರ ಇರುತ್ತೆ. ಹಾಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ನಿಮ್ಮ ವಿಷಯವಾರು ಅಗೇನ್ ಇಲ್ಲೂ ಕೂಡ ಕನ್ನಡ ಅಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಸಂಬಂಧಪಟ್ಟಂತೆ, ಹಾಗೆ CBZ ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಯಾರು ಸಂಬಂಧಪಟ್ಟಂತೆ ಆರ್ಟ್ಸ್ ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅವರು ಕೂಡ ವಿಷಯಗಳನ್ನ ಕೊಟ್ಟಿದ್ದಾರೆ. ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ. ಸೊ ಎಲ್ಲವೂ ಕೂಡ ಪೇಪರ್ 2 ಆಗುತ್ತೆ. ಸೊ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿಷಯವಾರು ನೀವು ಓದ್ಕೊಬೇಕಾಗುತ್ತೆ, ಎಲ್ಲವನ್ನೂ ಅಲ್ಲ ಆಮೇಲೆ. ಓಕೆನಾ? ಸೊ ಕನ್ನಡ ಟೀಚರ್ ಅಂದ್ರೆ ಕನ್ನಡ ಸಂಬಂಧಪಟ್ಟಂತೆ ಪೇಪರ್ 2 ಸಂಬಂಧಪಟ್ಟಂತೆ ರೆಡಿ ಆಗಿಬೇಕಾಗುತ್ತೆ. ಅದು ಕೂಡ 100 ಪ್ರಶ್ನೆಗಳು 100 ಅಂಕಗಳು. ಎಲ್ಲ ವಿಷಯವಾರು 100 ಪ್ರಶ್ನೆಗಳು 100 ಅಂಕಗಳು. ನಿಮ್ಮ ಯಾವ್ಯಾವ ವಿಷಯ ಬರುತ್ತೆ ಆಯಾ ವಿಷಯಕ್ಕೆ ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಪೇಪರ್ 1 ಎಲ್ಲರೂ ಕೂಡ ಕಾಮನ್ ಇರುತ್ತೆ. ಪೇಪರ್ 2 ನಿಮ್ಮ ವಿಷಯವಾರು ಇರುತ್ತೆ. ಸೊ ಇಲ್ಲಿ ಕೂಡ ವಿವರಣಾತ್ಮಕ ಪತ್ರಿಕೆ ನಾವು ನೋಡ್ತಾ ಇಲ್ಲ. ಓಕೆನಾ? ಅದೇ ರೀತಿಗೆ ಗ್ರೇಡ್ ಸಂಬಂಧಪಟ್ಟಂತೆ ದೈಹಿಕ ಶಿಕ್ಷಕರ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಸೇಮ್ ಪೇಪರ್ 1 ಏನಿರುತ್ತೆ ಎಲ್ಲರೂ ಕೂಡ ಸೇಮ್ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸುವಂಥದ್ದು ಏನಂತಂದ್ರೆ ಇಲ್ಲೂ ಕೂಡ 100 ಅಂಕಗಳು 100 ಪ್ರಶ್ನೆಗಳು. ಮತ್ತೆ ಜೊತೆಗೆ ಏನು ಅವರ ವಿಷಯ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳು 100 ದಿನಗಳು. ಇಲ್ಲಿ ಪ್ರಮುಖವಾಗಿ ಗಮನಿಸುವಂಥದ್ದು ಇದು ಕನಿಷ್ಠ 45 ದಿನಗಳ ಮೊದಲು ಅಧಿಕೃತ ವೆಬ್ಸೈಟ್ ಅಲ್ಲಿ ಪ್ರಕಟ ಆಗುತ್ತೆ. ಯಾವುದು? ಸಿಲಬಸ್. ಓಕೆನಾ? ಇದು ಇಂಪಾರ್ಟೆಂಟ್. ಮತ್ತೊಂದು ಮಹತ್ವದ ಬದಲಾವಣೆ ಅಂದ್ರೆ ಇಲ್ಲಿ ಯಾರೆಲ್ಲ ಒಂದಿಷ್ಟು ನೀವು ಈಗ ಆಲ್ರೆಡಿ ಟೀಚರ್ ಆಸ್ಪಿರೆಂಟ್ ಆಗಿ ವರ್ಕ್ ಮಾಡ್ತಿದ್ರಿ, ಮೀನ್ಸ್ GPT ಆಗಿ ವರ್ಕ್ ಮಾಡ್ತಿದ್ರಿ, ಅಥವಾ PST ಆಗಿ ನೀವು ವರ್ಕ್ ಮಾಡ್ತಾ ಇದ್ರಿ. ಸೊ ಅದೇ ಹುದ್ದೆಗೆ ಅಥವಾ HSTR ಆಗಿ ನೀವು ಮೀನ್ಸ್ ವರ್ಕ್ ಮಾಡ್ತಿದ್ರಿ, ಅದೇ ಹುದ್ದೆಗೆ ಮತ್ತೊಮ್ಮೆ ಬರೆಯುವಂತಿಲ್ಲ. ನೋಡಿ, ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೇವಾನಿರತ ಶಿಕ್ಷಕರೊಬ್ಬರು ಅವರು ಯಾವ ವೃಂದ ಹುದ್ದೆಯಲ್ಲಿ ಹೊಂದಿದ್ದಾರೋ ಅದೇ ವೃಂದ ಹುದ್ದೆಗೆ ಈ ವಿಶೇಷ ನಿಯಮಗಳಡಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದಲ್ಲ. ಅಂದ್ರೆ ಈಗ ನೀವು GPT ಈಗ ಆಲ್ರೆಡಿ ವರ್ಕ್ ಮಾಡ್ತಿದ್ದೀರಾ, ಮತ್ತೆ GPTಗೆ ಬರೆಯುವಂಥದ್ದು ಇಲ್ಲ. HSTR ವರ್ಕ್ ಮಾಡ್ತಾ ಇದ್ದೀರಾ, HSTR ಹೈಸ್ಕೂಲ್ ಶಿಕ್ಷಕರಾಗಿ ಮತ್ತೆ HSTR ಬರೆಯುವಂಥದ್ದು ಅವಶ್ಯಕತೆ ಮೀನ್ಸ್ ಬರೋದಿಲ್ಲ. ಆ ನಿಯಮವನ್ನು ಕೊಟ್ಟಿಲ್ಲ. ಯಾವ ರೀತಿ ಈಗ PSTR ವರ್ಕ್ ಮಾಡ್ತಿದ್ದೀರಾ, PST ಆಗಿರ್ತೀರಾ, ನೀವು GPSTR ಬರೆಯಬಹುದು. GPSTR ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ನೀವು HSTRಗೆ ಅಪ್ಲೈ ಮಾಡೋದು, ಇದಿರುತ್ತೆ. ಬಟ್ ಆಸ್ ಇಟ್ ಈಸ್ ಸೇಮ್ ವೃಂದಕ್ಕೆ ಅಪ್ಲೈ ಮಾಡುವಂಥದ್ದಿಲ್ಲ. ಅದನ್ನ ಅರ್ಜಿಯನ್ನು ಸಲ್ಲಿಸತಕ್ಕದ್ದಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಮಹತ್ವದ ಬದಲಾವಣೆ ಆಗಿದೆ. ಓಕೆನಾ? ಸೊ ಕ್ವಿಕ್ಕಾಗಿ ನಿಮಗೆ ಎಲ್ಲ ಮಾಹಿತಿನ ಕೊಟ್ಟೆ ಅಂತ ಭಾವಿಸ್ತೀನಿ. ಸೊ ನೋಡಿ, ಇಷ್ಟೆಲ್ಲ ಮಾಹಿತಿಗಳೊಂದಿಗೆ ನಿಮಗೆ ಈ ಒಂದು ಆಬ್ಜೆಕ್ಟ್ ಟೈಪ್ಸ್ ಇರೋದ್ರಿಂದ ನೀವು ಯಾವುದೇ ಒಂದು ಕ್ವಶನ್ಸ್ ಅನ್ನ ಅಥವಾ ಯಾವುದೇ ಒಂದು ಕಂಟೆಂಟ್ ಅನ್ನು ಓದ್ತೀರ ಅಂದ್ರೆ ಆಬ್ಜೆಕ್ಟಿವ್ ಮಾದರಿಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ತಲೆಯಲ್ಲಿ ಇಟ್ಕೊಂಡು ಓದಬೇಕಾಗುತ್ತೆ. ಯಾವ ರೀತಿ ಸ್ಟಡಿ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು, ಸ್ಟಡಿ ಟಿಪ್ಸ್ ಏನು, ಯಾವ ರೀತಿಯಾಗಿ ಓದಿದ್ರೆ ಹೆಚ್ಚು ಅಂಕಗಳು ಸಿಗುತ್ತೆ, ಇವೆಲ್ಲವೂ ಬಗ್ಗೆ ಮುಂದಿನ ಒಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ಗಮನಿಸ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ಸ್ಟಡಿಯನ್ನು ಪ್ರಾರಂಭ ಮಾಡಿ. ಸೊ ಏನಾದರೂ ಕೂಡ ನೀವು ತರಗತಿಗೆ ಜಾಯಿನ್ ಆಗ್ತಿರಂದ್ರೆ ಕೂಡಲೇ ಜಾಯಿನ್ ಆಗಿ, ಯಾಕೆಂದ್ರೆ ಅದ್ಭುತವಾಗಿ ತರಗತಿಗಳು ಬರ್ತಾ ಇದೆ. ನಿಮ್ಗೆ ಆಲ್ರೆಡಿ ಮೊದಲ ಪೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿಯಾಗಿ ಇರುತ್ತೆ ಅಂತ. ಸೊ ನಿಮಗೆ ಹೆಚ್ಚಿನ ಮಾಹಿತಿಗೆ ಏನು ನಂಬರ್ ಕಾಣುತ್ತೆ ಈ ನಂಬರ್ಗೆ 821772470 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪ್ರತಿಯೊಂದು ಕೂಡ ಚಾಪ್ಟರ್ ವೈಸ್ ಇರುತ್ತೆ. ಚಾಪ್ಟರ್ ವೈಸ್ ಕೀ ಪಾಯಿಂಟ್ಸ್ ವೈಸ್ ಇರುತ್ತೆ. ಮತ್ತೆ MCQ ಪ್ರತಿಯೊಂದು ಕೂಡ MCQ ನ ಫೋಕಸ್ ಮಾಡ್ಕೊಂತ ಪ್ರತಿ ಚಾಪ್ಟರ್ ಮೇಲೂ ಕೂಡ MCQ ನ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಮಾಕ್ ಟೆಸ್ಟ್ ಇರುತ್ತೆ. ಸೊ ಕೂಡಲೇ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ಧನ್ಯವಾದಗಳು.